ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದನ್ನ ನಾವು ಮಾಡೆಲ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಇದರದ್ದು ಫಿಕ್ಸ್ ಕ್ವಶನ್ ಬರುತ್ತೆ. ಒಂದು 2x2 ಮ್ಯಾಟ್ರಿಕ್ಸ್ ಕೇಳ್ಬೋದು, ಇಲ್ಲ 3x3. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ 2x2 ನೇ ಕೇಳೋದು. ಸೊ ಮಾಡೆಲ್ ಪೇಪರ್ ಸೊಲ್ಯೂಷನ್ ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ 4 ಸ್ಟೆಪ್ಸ್. ಫಸ್ಟ್ ಏನು, ಐಗನ್ ವ್ಯಾಲ್ಯೂನ ಜನರೇಟ್ ಮಾಡಬೇಕು. ಆ ಐಗನ್ ವ್ಯಾಲ್ಯೂನ ಇಟ್ಕೊಂಡು ಐಗನ್ ವೆಕ್ಟರ್ಸ್ ಅನ್ನ ಜನರೇಟ್ ಮಾಡಬೇಕು. ಐಗನ್ ವೆಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಆ ಮಾಡೆಲ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಬಿ ಇನ್ವರ್ಸ್ ಎ ಬಿ, ಸೊ ಇದನ್ನ ಕಂಡುಹಿಡ್ಕೊಂಡ್ರೆ ನಮಗೆ ಡಯಾಗ್ನಲೈಸೇಷನ್ ಆಫ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನೋಡಿ, ಒಂದೊಂದ್ಸಲಿ ಏನಾಗುತ್ತೆ, ಬಿ ಇನ್ವರ್ಸ್ ಎ ಬಿ ಅಂತ ಒಬ್ಬೊಬ್ರು ತಂತಾರೆ. ಅಂದ್ರೆ ಏನು, ಮಾಡೆಲ್ ಮ್ಯಾಟ್ರಿಕ್ಸ್ ಗೆ ಕೊಟ್ಟಿರುವಂತ ನೇಮ್ ಏನು, ಬಿ ಅಂತ. ಅದಕ್ಕೋಸ್ಕರ ಒಬ್ಬೊಬ್ರು ಮಾಡೆಲ್ ಮ್ಯಾಟ್ರಿಕ್ಸ್ ಗೆ ಪಿ ಅಂತ ಏನಾದ್ರೂ ಕೊಟ್ರೆ ಪಿ ಇನ್ವರ್ಸ್ ಎ ಪಿ, ಸಿ ಅಂತ ಏನಾದ್ರೂ ಕೊಟ್ರೆ ಸಿ ಇನ್ವರ್ಸ್ ಎ ಸಿ. ಸೊ ಆ ರೀತಿ ಎ ಅಂತಂದ್ರೇನು, ನಮಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್. ಈಗ ಫಸ್ಟ್ ಏನ್ ಮಾಡೋಣ, ಈ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಐಗನ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಐಗನ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂತಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ದದು, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ವಿಲ್ ಬಿ ಈಕ್ವಲ್ ಟು 0. ಎ ಮ್ಯಾಟ್ರಿಕ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ಲ್ಯಾಂಡಾ ಇಂಟು ಐ ಅಂತಂದ್ರೆ ಏನು ನೋಡಿ, ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನಮಗೆ ಕೊಟ್ಟಿರುವಂತಹ ಕ್ವಶನ್ 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ನಾವು 2x2 ನೇ ತಗೋಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೇನು, ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರುತ್ತೆ, ಇನ್ನು ಉಳಿದಿರುವಂತಹ ಎಲಿಮೆಂಟ್ಗಳು 0 ಆಗಿರ್ತವೆ. ಈಗ ನಾನು ಅದಕ್ಕೆ ಲ್ಯಾಂಡಾನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಲ್ಯಾಂಡಾನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಲ್ಯಾಂಡಾ ಇಂಟು 1 ವಿಲ್ ಬಿ 1 ಲ್ಯಾಂಡಾ. ಸೊ 1 ಲ್ಯಾಂಡಾ ಅಂತಂದ್ರೇನು, ಇನ್ನು ಲ್ಯಾಂಡಾ ಅಂದ್ರೆ ಇನ್ನೇನು, ಸೇಮ್, ಎರಡು ಕೂಡ ಸೇಮ್ ಆಗಿರೋದ್ರಿಂದ ಲ್ಯಾಂಡಾ. ಲ್ಯಾಂಡಾ ಇಂಟು 0 0, ಲ್ಯಾಂಡಾ ಇಂಟು 0 0, ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ. ಸೊ ಇವಾಗ ನನಗೆ ಲ್ಯಾಂಡಾ ಐ ವ್ಯಾಲ್ಯೂ ಕೂಡ ಗೊತ್ತಿದೆ, ಮ್ಯಾಟ್ರಿಕ್ಸ್ ಎ ವ್ಯಾಲ್ಯೂ ಕೂಡ ಗೊತ್ತಿದೆ. ಸೊ ಅದನ್ನ ಡಿಟರ್ಮಿನೆಂಟ್ ಒಳಗಡೆ ಹಾಕಿ ಅಷ್ಟೇ. 1 ಮೈನಸ್ ಲ್ಯಾಂಡಾ ಇಂಟು ಐ, ಆ ರೀತಿ ಮಾಡ್ಬೇಕಲ್ವಾ. 1 ಮೈನಸ್ ಲ್ಯಾಂಡಾ ಏನಾಗುತ್ತೆ, 1 ಮೈನಸ್ ಲ್ಯಾಂಡಾ. 2 ಮೈನಸ್ 0 2, 3 ಮೈನಸ್ 0 3, 2 ಮೈನಸ್ ಲ್ಯಾಂಡಾ. ಸೊ 2 ಮೈನಸ್ ಲ್ಯಾಂಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇದನ್ನ ನಾನು ಇವಾಗ ಈಕ್ವೇಶನ್ ಫಾರ್ಮೆಟ್ ಗೆ ಟರ್ನ್ ಮಾಡಿದ್ರೆ ಅವಾಗ ನನಗೆ ಏನಾಗುತ್ತೆ, ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಈಕ್ವೇಶನ್ ಫಾರ್ಮೆಟ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು, ಫಸ್ಟ್ ಮಲ್ಟಿಪ್ಲೈ ಮಾಡ್ರಿ. 1 ಮೈನಸ್ ಲ್ಯಾಂಡಾ ಕ್ರಾಸ್ ಮಲ್ಟಿಪ್ಲೈ ಇಂಟು 2 ಮೈನಸ್ ಲ್ಯಾಂಡಾ ಮೈನಸ್, ಈಗ ಇವೆರಡನ್ನ ಕೂಡ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಫಸ್ಟ್ 1 ಇಂದ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 1 ಇಂಟು 2 ವಿಲ್ ಬಿ 2, 1 ಇಂಟು ಮೈನಸ್ ಲ್ಯಾಂಡಾ ಏನಾಗುತ್ತೆ, ಮೈನಸ್ ಲ್ಯಾಂಡಾ. 1 ಇಂಟು ಲ್ಯಾಂಡಾ ಅಂತಂದ್ರೆ ಏನೇನು, ಲ್ಯಾಂಡಾ ಅಂತಂದ್ರೆ ಏನೇನು, ಸೇಮ್. ನೆಕ್ಸ್ಟ್ ಮೈನಸ್ ಲ್ಯಾಂಡಾ ಇಂದ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಲ್ಯಾಂಡಾ ಇಂಟು 2 ಏನಾಗುತ್ತೆ, ಮೈನಸ್ 2 ಲ್ಯಾಂಡಾ. ಮೈನಸ್ ಲ್ಯಾಂಡಾ ಇಂಟು ಮೈನಸ್ ಲ್ಯಾಂಡಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಲ್ಯಾಂಡಾ ಇಂಟು ಲ್ಯಾಂಡಾ, ಲ್ಯಾಂಡಾ ಸ್ಕ್ವೇರ್. ಮೈನಸ್ 3 2s are 6 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ಇವಾಗ ನಾವು ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ ಅಲ್ಲಿ ಬರೆಯೋಣ. ಏನು, ಸಿಂಪಲ್. ಫಸ್ಟ್ ಲ್ಯಾಂಡಾ ಸ್ಕ್ವೇರ್ ಬರೀಬೇಕು. ನೆಕ್ಸ್ಟ್ ಲ್ಯಾಂಡಾ ಮೈನಸ್ ಲ್ಯಾಂಡಾ ಮೈನಸ್ 2 ಲ್ಯಾಂಡಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ 2 ಪ್ಲಸ್ 1 ಏನಾಗುತ್ತೆ, 3 ಲ್ಯಾಂಡಾ. ಇಲ್ಲಿ 2 ಇದೆ, ಇಲ್ಲಿ ಮೈನಸ್ 6 ಇದೆ. ಸೊ 2 ಮೈನಸ್ 6 ಅಂತ ಅಂದ್ರೇನು, ಮೈನಸ್ 4 ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾನು ಇವುಗಳ ರೂಟ್ಸ್ ಅನ್ನ ಕಂಡುಹಿಡ್ಕೊಂಡ್ರೆ ನನಗೆ ಐಗನ್ ವ್ಯಾಲ್ಯೂಸ್ ಈಸಿಯಾಗಿ ಸಿಗುತ್ತೆ. ಅಂದ್ರೇನು, ನಾನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4 ಬರಬೇಕು. ನೋಡಿ, ಎರಡು ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ 4 ಬರಬೇಕು. ಎರಡು ವ್ಯಾಲ್ಯೂಗಳನ್ನ ನಾನು ಆ್ಯಡ್ ಮಾಡಿದ್ರೆ ನನಗೆ ಮೈನಸ್ 3 ಬರಬೇಕು. ಸೊ ಸಿಂಪಲ್ ಆಗಿ ಏನು ಮಾಡ್ಬೋದು ಅಂತ ಅಂದ್ರೆ, ಮೈನಸ್ 4 ಮತ್ತೆ 1 ಅನ್ನ ತಗೋಬಹುದು. ಮೈನಸ್ 4 ಇಂಟು 1 ಏನಾಯ್ತು, ಮೈನಸ್ 4 ಆಯ್ತು. ಮೈನಸ್ 4 ಪ್ಲಸ್ 1 ಏನಾಗುತ್ತೆ, ಮೈನಸ್ 3. ಯಾಕೆ, ಗ್ರೇಟರ್ ಸೈನ್ ಇಸ್ ಮೈನಸ್ ಅಲ್ವಾ. ಸೊ ಇವಾಗ ಏನಾಯ್ತು, ನನಗೆ ಎರಡು ರೂಟ್ಗಳು ವ್ಯಾಲ್ಯೂ ಗೊತ್ತಾಯ್ತು. ಏನು, ಲ್ಯಾಂಡಾ ಮೈನಸ್ 4 ಮತ್ತೆ ಲ್ಯಾಂಡಾ ಪ್ಲಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಇದನ್ನ ಫಸ್ಟ್ ಮರೀರಿ. ಸೊ ಇವೆರಡನ್ನ ಈಕ್ವೇಟ್ ಮಾಡ್ರಿ. ಅಂದ್ರೆ ಲ್ಯಾಂಡಾ ಮೈನಸ್ 4 ವಿಚ್ ವಿಲ್ ಬಿ ಈಕ್ವಲ್ ಟು 0 ಈ ರೀತಿ. ಸೊ ಲ್ಯಾಂಡಾ ವ್ಯಾಲ್ಯೂ ಏನಾಯ್ತು, 4 ಆಯ್ತು. ಅದೇ ಏನಾದ್ರೂ ಲ್ಯಾಂಡಾ ಪ್ಲಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂತ ತಗೊಂಡ್ರೆ ಲ್ಯಾಂಡಾ ವಿಲ್ ಬಿ ಈಕ್ವಲ್ ಟು ಮೈನಸ್ 1. ಸೊ ಇದನ್ನ ಲ್ಯಾಂಡಾ 2 ಅಂತ ತಗೊಳ್ಳೋಣ, ಇದನ್ನ ಲ್ಯಾಂಡಾ 1 ಅಂತ ತಗೊಳ್ಳೋಣ. ಸೊ ಇವಾಗ ಏನಾಯ್ತು, ಲ್ಯಾಂಡಾ 1 ವ್ಯಾಲ್ಯೂ ಇಸ್ 4, ಲ್ಯಾಂಡಾ 2 ವ್ಯಾಲ್ಯೂ ಇಸ್ ಮೈನಸ್ 1. ಸೊ ದೀಸ್ ಆರ್ ಮೈ ಐಗನ್ ವ್ಯಾಲ್ಯೂಸ್. ಎರಡು ಐಗನ್ ವ್ಯಾಲ್ಯೂಸ್ ನನಗೆ ಜನರೇಟ್ ಆಯ್ತು. ಈಗ ಜನರೇಟ್ ಆಗಿರುವಂತಹ ಎರಡು ಐಗನ್ ವ್ಯಾಲ್ಯೂಗಳಿಗೆ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋಣ ಅಷ್ಟೇ. ಸೊ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಯಾವ ರೀತಿ ಪ್ರೊಸೀಡ್ ಮಾಡ್ತೀವಿ ಅಂತಂದ್ರೆ,
ಫಸ್ಟ್ ಒಂದೊಂದಾಗಿ ಐಗನ್ ವ್ಯಾಲ್ಯೂನ ತಗೋಬೇಕು. ಮೊದಲನೇ ಐಗನ್ ವ್ಯಾಲ್ಯೂ ಅದು λ1. ಸೊ λ1 ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ ಇದಕ್ಕೆ ನಾನು ಐಗನ್ ವೆಕ್ಟರ್ಸ್ ಅನ್ನ ಬರೀತೀನಿ. ಐಗನ್ ವೆಕ್ಟರ್ಸ್ ಫಾರ್ λ1 ವಿಚ್ ವಿಲ್ ಬಿ ಈಕ್ವಲ್ ಟು 4. ಸೊ ಯಾವ ರೀತಿ ಬರೀತೀವಿ ಅಂತಂದ್ರೆ a ಮೈನಸ್ λi ಇಂಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಈ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ a ಮೈನಸ್ λi ಎಲ್ಲೋ ಆನ್ಸರ್ ಗೊತ್ತಿದೆ ನಮಗೆ. a ಮೈನಸ್ λi ಇಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನ ಇಲ್ಲಿ ಹಾಕಿ x ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ ಇವಾಗ. ಸೊ a ಮೈನಸ್ λi ವ್ಯಾಲ್ಯೂ ಏನು 1 ಮೈನಸ್ λ 2 3 2 ಮೈನಸ್ λ. x ಅಂತ ಅಂದ್ರೆ ವೆಕ್ಟರ್ಸ್ಗಳು. ಇಲ್ಲಿ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರೋದ್ರಿಂದ ನಮಗೆ ಎರಡು ವೆಕ್ಟರ್ಸ್ಗಳು ಬರುತ್ತೆ. ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಇಟ್ಕೊಂಡು ಅದನ್ನು ಸ್ಪೆಸಿಫೈ ಮಾಡಬಹುದು. x1 x2 a b xy yz ಏನಾದ್ರೂ ಕೂಡ ಯೂಸ್ ಮಾಡಬಹುದು. ಸೊ ನಾನು ಇಲ್ಲಿ x1 x2 ಅಂತ ಸ್ಪೆಸಿಫೈ ಮಾಡ್ತೀನಿ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಂಡಾ ವ್ಯಾಲ್ಯೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಲ್ಯಾಂಡಾ ವ್ಯಾಲ್ಯೂ ಗೊತ್ತಿದೆ. ಏನು ಮೊದಲನೇದಕ್ಕೆ 4. ಸೊ 4 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1 ಮೈನಸ್ 4 2 ಮೈನಸ್ 4. ಸೊ 1 ಮೈನಸ್ 4 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಮೈನಸ್ 3 ಆಗುತ್ತೆ. 2 ಮೈನಸ್ 4 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಮೈನಸ್ 2 ಆಗುತ್ತೆ. ಈಗ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ 1 2 1 2 ಈ ರೀತಿ ಮೈನಸ್ 3 ಇಂಟು x1 ಪ್ಲಸ್ 2 ಇಂಟು x2 will be equal to 0. 3 into x1 minus 2 into x2 will be equal to 0. ಸೊ ಇವಾಗ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಯಾವುದಾದ್ರೂ ಒಂದು ಈಕ್ವೇಶನ್ ಅನ್ನ ತಗೊಳ್ಳಿ, ಯಾವುದಾದ್ರೂ ಆಯ್ತು. ಮೊದಲನೇದಾರ ಆಯ್ತು, ಎರಡನೇದಾರ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ಎರಡನೇದನ್ನೇ ತಗೊಳ್ಳೋಣ ಅಂತ ಅನ್ಕೊಳ್ಳಿ. ಸೊ 3x1 ಮೈನಸ್ 2x2 ವಿಲ್ ಬಿ ಈಕ್ವಲ್ ಟು 0 ಅಲ್ವಾ. ಸೊ ಇವಾಗ ಏನ್ ಮಾಡ್ತೀನಿ 2x2 ನ ಆ ಕಡೆ ಕಳಿಸ್ತೀನಿ. 3x1 will be equal to 2x2 ಮೈನಸ್ ಇದ್ದಿದ್ದು ಆ ಕಡೆ ಹೋದ್ರೆ ಪ್ಲಸ್ ಆಯ್ತು. ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ ವೆಕ್ಟರ್ಸ್ ಬರೆಯೋದು. ದೇರ್ಫೋರ್ ಐಗನ್ ವೆಕ್ಟರ್ ಫಾರ್ λ1 which will be equal to 4 ಏನಾಗುತ್ತೆ which will be equal to x1 x2 ಆ ಫಾರ್ಮೆಟ್ ಅಲ್ಲೇ ಬರೆಯೋದು. which will be equal to ಸಿಂಪಲ್ ಟೆಕ್ನಿಕ್ x2 ಜೊತೆ ಇರೋದನ್ನ x1 ಗೆ ಬರೀರಿ, x1 ಜೊತೆ ಇರೋದನ್ನ x2 ಗೆ ಬರೀರಿ. ಸೊ ಇವಾಗ ಏನಾಯ್ತು ನಮ್ಮ ಐಗನ್ ವೆಕ್ಟರ್ಸ್ ಆರ್ 2 and 3. ಏನು x2 ಜೊತೆ ಇರೋದನ್ನ x1 ಬರಿಬೇಕು, x1 ಜೊತೆ ಇರೋದನ್ನ x2 ಬರಿಬೇಕು. ಸಿಂಪಲ್. ಸೊ ಇವಾಗ ಮೊದಲನೇ ಐಗನ್ ವ್ಯಾಲ್ಯೂಗೆ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿದಿದ್ವಿ. ಎರಡನೇ ಐಗನ್ ವ್ಯಾಲ್ಯೂಗೆ ಹೋಗೋಣ. ವಾಟ್ ಇಸ್ ದಟ್ -1. ಇವಾಗ ಐಗನ್ ವ್ಯಾಲ್ಯೂ ಏನು λ2 ವ್ಯಾಲ್ಯೂ -1 ಇದೆ. ಸೊ ನನಗೆ a ಮೈನಸ್ λ ಈ ವ್ಯಾಲ್ಯೂ ಗೊತ್ತು. ಏನು 1 ಮೈನಸ್ λ 2 3 2 ಮೈನಸ್ λ ಇರುವಂತ ಜಾಗಕ್ಕೆ -1 ಅನ್ನ ಹಾಕಿ. ಸೊ -1 ಇಲ್ಲೂ ಕೂಡ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ 2 2 ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ 2 ಪ್ಲಸ್ 1 ವಿಲ್ ಬಿ 3. ಈಗ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ. 2 ಇಂಟು x1 ವಿಲ್ ಬಿ 2x1 ಪ್ಲಸ್ 2 ಇಂಟು x2 ವಿಲ್ ಬಿ ಈಕ್ವಲ್ ಟು 0. 3 ಇಂಟು x1 ಪ್ಲಸ್ 3 ಇಂಟು x2 ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 4. ಯಾಕೆ? ಸೊ ಮೊದಲನೇ ಐಗನ್ ವ್ಯಾಲ್ಯೂಗೆ ನಾವು ವೆಕ್ಟರ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ 1 ಮತ್ತೆ 2 ಅಂತ ತಗೊಂಡಿವಿ. ಇಲ್ಲಿ 3 ಮತ್ತೆ 4 ಯಾವ್ದಾದ್ರೂ ಒಂದನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂತೀವಿ ಮೊದಲನೇದು. ಸೊ 2x1 ಪ್ಲಸ್ 2x2 ವಿಲ್ ಬಿ ಈಕ್ವಲ್ ಟು 0. ನೀವು ಯಾವ್ದನ್ನ ತಗೊಂಡ್ರು ಕೂಡ ಸೇಮ್ ಆನ್ಸರ್ ಬರೋದು. ಸೊ 2 ಸೊ ಯಾವ್ದಾದ್ರೂ ಒಂದನ್ನು ಈ ಕಡೆ ಉಳಿಸ್ಕೊಳ್ಳಿ, ಉಳಿದಿದ್ದ ಆ ಕಡೆ ಕಳಿಸಿ. ಸೊ 2x1 2x2 ನ ಕಡೆ ಕಳಿಸಿದ್ರೆ ಏನಾಗುತ್ತೆ -2x2 ಆಯ್ತು. 2 1s are 2 2 1s are 2. ಸೊ ಯಾವ ರೀತಿ ಬರೀಬಹುದು 1x1 ಇಲ್ಲಿ -1x2. ಸಿಂಪಲ್ ಟೆಕ್ನಿಕ್ ಏನು ವೆಕ್ಟರ್ಸ್ ಅನ್ನ ಬರೆಯೋದಕ್ಕೆ ವೆಕ್ಟರ್ಸ್ ಆಫ್ ದಟ್ ಇಸ್ ಐಗನ್ ವೆಕ್ಟರ್ಸ್ ಆಫ್ λ2 which will be equal to -1. ಸೊ ಅದರ ವ್ಯಾಲ್ಯೂ ಏನಾಗುತ್ತೆ x1 ಮತ್ತೆ x2 which will be equal to x1 ಜೊತೆ ಇರೋದನ್ನ x2 ಜಾಗಕ್ಕೆ, x2 ಜೊತೆ ಇರೋದನ್ನ x1 ಜಾಗಕ್ಕೆ ಬರಿಬೇಕು. ಸೊ ಏನಾಯ್ತು ಐಗನ್ ವೆಕ್ಟರ್ಸ್ -1 ಮತ್ತೆ 1. λ2 will be equal to x1 x2 which will be equal to -1 1. ಸೊ ಇವಾಗ ಐಗನ್ ವ್ಯಾಲ್ಯೂಸ್ ಆಯ್ತು, ಐಗನ್ ವೆಕ್ಟರ್ಸ್ ಆಯ್ತು. ಐಗನ್ ವ್ಯಾಲ್ಯೂಸ್ ಇಲ್ಲಿದೆ, ಐಗನ್ ವೆಕ್ಟರ್ಸ್ ಈ ಕಡೆ ಬರ್ಕೊಂಡಿದ್ದೀವಿ. ಸೊ ಇವಾಗ ಏನ್ ಮಾಡಬೇಕು, ಈ ಐಗನ್ ವೆಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡೆಲ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ನಾನು ಹೇಳಿದ್ದೆ ಅದಕ್ಕೆ ಏನ್ ನೇಮ್ ಕೊಡ್ತೀರಾ ಅದರ ಪ್ರಕಾರ ಇದನ್ನ ಬರಿಬೇಕು. ಇಲ್ಲಿ ಬಿ ಕೊಟ್ರೆ ಬಿ ಇನ್ವರ್ಸ್ ಆಫ್ ಎ ಬಿ, ಇಲ್ಲಿ ಸಿ ಕೊಟ್ರೆ ಸಿ ಇನ್ವರ್ಸ್ ಆಫ್ ಎ
ಇಲ್ಲಿ ಬಿ ಕೊಟ್ರೆ ಬಿ ಇನ್ವರ್ಸ್ ಎ ಬಿ, ಇಲ್ಲಿ ಸಿ ಕೊಟ್ರೆ ಸಿ ಇನ್ವರ್ಸ್ ಎ ಬಿ, ಈ ರೀತಿ ಬರಿತಾ ಹೋಗ್ಬೇಕು. ಸೊ ನಾನು ಬಿ ಅಂತ ತಗೊಂತ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು, ಮಾಡೆಲ್ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಷನ್. ಮಾಡೆಲ್ ಮ್ಯಾಟ್ರಿಕ್ಸ್. ಸೊ ನಾನು ನೇಮ್ ಏನು ಕೊಟ್ಟಿರೋದು ಬಿ, ವಿಚ್ ವಿಲ್ ಬಿ ಈಕ್ವಲ್ ಟು ಮಾಡೆಲ್ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಪಲ್, ನಿಮಗೆ ಏನು ಐಗನ್ ವೆಕ್ಟರ್ಸ್ ಗಳು ಜನರೇಟ್ ಆಗಿದೆಯಲ್ಲ ಅದನ್ನ ಇಲ್ಲಿ ಬರಿಬೇಕು ಕಾಂಬಿನೇಷನ್ ಅಲ್ಲಿ. ಯಾವುದನ್ನ ಫಸ್ಟ್ ಬರಿಬೇಕು ನೋಡಿ, ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರಿತಾ ಇದ್ದೀನಿ. ಫಸ್ಟ್ ಇಲ್ಲಿ ಬರಿಬೇಕು, ನೆಕ್ಸ್ಟ್ ಇಲ್ಲಿ ಬರಿಬೇಕಲ್ವಾ, ಯಾವುದನ್ನ ಫಸ್ಟ್ ಬರಿಬೇಕು. ನನ್ನ ಮೊದಲನೇ ಐಗನ್ ವ್ಯಾಲ್ಯೂ ಏನಿತ್ತು, ಲ್ಯಾಂಡಾ 1 ವ್ಯಾಲ್ಯೂ 4 ಇತ್ತು, ಲ್ಯಾಂಡಾ 2 ವ್ಯಾಲ್ಯೂ ಏನಿತ್ತು -1. ಸೊ ಲ್ಯಾಂಡಾ 1 ಗೆ ಜನರೇಟ್ ಆಗಿರುವಂತ ವೆಕ್ಟರ್ಸ್, ಲ್ಯಾಂಡಾ 2 ಗೆ ಜನರೇಟ್ ಆಗಿರುವಂತ ವೆಕ್ಟರ್ಸ್. ಫಸ್ಟ್ ನಾವು ಯಾವುದನ್ನ ಬರಿಬೇಕು ಅಂತಂದ್ರೆ ಬಿಗ್ಗರ್ ವ್ಯಾಲ್ಯೂಗೆ ಜನರೇಟ್ ಆಗಿರುವಂತ ವೆಕ್ಟರ್ಸ್. 4 ಇಸ್ ದ ಬಿಗ್ಗರ್ ಒನ್, ಸೊ ಅದಕ್ಕೆ ಜನರೇಟ್ ಆಗಿರುವಂತ ವೆಕ್ಟರ್ಸ್ ಯಾವುದು 2 ಮತ್ತೆ 3. ನೆಕ್ಸ್ಟ್ -1 ಗೆ ಜನರೇಟ್ ಆಗಿರೋದು -1 ಮತ್ತೆ 1. ಸೊ ಇವಾಗ ಮಾಡೆಲ್ ಮ್ಯಾಟ್ರಿಕ್ಸ್ ಕೂಡ ಕನ್ಸ್ಟ್ರಕ್ಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಬಿ ಇನ್ವರ್ಸ್ ಎ ಬಿ ಮಾಡಬೇಕು. ಅದಕ್ಕಿಂತ ಮುಂಚೆ ಬಿ ಇನ್ವರ್ಸ್ ಅನ್ನ ಕಂಡುಹಿಡ್ಕೋಬೇಕು. ಬಿ ಇನ್ವರ್ಸ್ ಜನರೇಟ್ ಆಗಬೇಕು ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಬಿ ನಾಟ್ ಈಕ್ವಲ್ ಟು 0, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಏನು, ಬಿ ಇನ್ವರ್ಸ್ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದ್ರೆ ನನಗೆ ಎ ವ್ಯಾಲ್ಯೂ ಗೊತ್ತಿದೆ, ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಬಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಬಿ ಇನ್ವರ್ಸ್ ಕನ್ಸ್ಟ್ರಕ್ಟ್ ಮಾಡ್ಬೇಕು. ನಾನು ಇವಾಗ ಬಿ ಇನ್ವರ್ಸ್ ನನಗೆ ಬೇಕು ಅಂತಂದ್ರೆ ಫಸ್ಟ್ ಈ ಡಿಟರ್ಮಿನೆಂಟ್ ಆಫ್ ಬಿ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಸೊ ಅಂದ್ರೆ ನಾನ್ ಝೀರೋ ಎಲಿಮೆಂಟ್ ಆಗಿರ್ಬೇಕು, ಅವಾಗ ಮಾತ್ರ ನನಗೆ ಬಿ ಇನ್ವರ್ಸ್ ಸಿಗುತ್ತೆ. ಸೊ ಇದೆಯೋ ಇಲ್ವೋ ಅಂತ ನೋಡ್ತಾ ಹೋಗೋಣ. ಡಿಟರ್ಮಿನೆಂಟ್ ಆಫ್ ಬಿ ಅಂತಂದ್ರೇನು, 2 -1 3 1. ಸೊ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿತೀರಾ, ಕ್ರಾಸ್ ಮಲ್ಟಿಪ್ಲೈ. 2 into 1 will be 2, minus 3 into -1 ಅಂತಂದ್ರೆ -3, minus into minus plus, so ಏನಾಯಿತು 5. ಸೊ ಡಿಟರ್ಮಿನೆಂಟ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು 5 ವಿಚ್ ಇಸ್ ನಾಟ್ ಈಕ್ವಲ್ ಟು 0 ಅಂತ ಅಂದ್ರೆ ನನಗೆ ಬಿ ಇನ್ವರ್ಸ್ ಜನರೇಟ್ ಆಗುತ್ತೆ. ಸೊ ಬಿ ಇನ್ವರ್ಸ್ ಯಾವ ರೀತಿ ಜನರೇಟ್ ಮಾಡ್ತೀವಿ, ಬಿ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ. ಏನು, ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ. ಡಿಟರ್ಮಿನೆಂಟ್ ಎಲ್ಲಿದೆ, ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ನಮಗೆ ಜನರೇಟ್ ಆಗಿರುವಂತಹ ಡಿಟರ್ಮಿನೆಂಟ್ ಏನು, 5. ಸೊ 1 ಡಿವೈಡೆಡ್ ಬೈ 5. ಯಾಕೆ ಡಿನಾಮಿನೇಟರ್ ಅಲ್ಲಿ 5 ಬರೆದಿದ್ದು, ನಮ್ಮ ಡಿಟರ್ಮಿನೆಂಟ್ ಡಿನಾಮಿನೇಟರ್ ಅಲ್ಲಿ ಇದೆ ಅದಕ್ಕೆ, ಇಂಟು ಅಡ್ಜಾಯಿಂಟ್ ಆಫ್ ಬಿ. ಸೊ ಅಡ್ಜಾಯಿಂಟ್ ಆಫ್ ಬಿ ಅನ್ನ ನಾನು ಈಸಿಯಾಗಿ ಕಂಡುಹಿಡಿಬಹುದು. ಯಾಕಂತಂದ್ರೆ ಇದು 2x2 ಮ್ಯಾಟ್ರಿಕ್ಸ್. 2x2 ಮ್ಯಾಟ್ರಿಕ್ಸ್ ಅಲ್ಲಿ ಅಡ್ಜಾಯಿಂಟ್ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಡಯಾಗ್ನಲ್ ಜಾಗದಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ಸ್ವ್ಯಾಪ್ ಮಾಡಬೇಕು. 2 ಜಾಗಕ್ಕೆ 1 ಬರುತ್ತೆ, 1 ಜಾಗಕ್ಕೆ 2 ಬರುತ್ತೆ. ಸೊ 1 ಮತ್ತೆ 2 ಎಕ್ಸ್ಚೇಂಜ್ ಆಯ್ತಾ. ನೆಕ್ಸ್ಟ್ ಇನ್ನು ಉಳಿದಿರುವಂತ 2 ವ್ಯಾಲ್ಯೂ ಇದೆಯಲ್ಲ ಅವುಗಳ ಸೈನ್ ಅನ್ನ ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಿ -1 ಇದೆ ಅಂತಂದ್ರೆ +1, ಇಲ್ಲಿ 3 ಇದೆ ಅಂತಂದ್ರೆ -3. ಸಿಂಪಲ್. ಏನು, ಡಯಾಗ್ನಲ್ ಎಲಿಮೆಂಟ್ ಸ್ವ್ಯಾಪ್ ಆಗ್ತವೆ, ಉಳಿದಿರುವಂತ ಎಲಿಮೆಂಟ್ಸ್ ಗಳ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಈಗ ನನಗೆ ಬಿ ಇನ್ವರ್ಸ್ ಗೊತ್ತು, ಎ ಮ್ಯಾಟ್ರಿಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಬಿ ಇಸ್ ದ ಮಾಡೆಲ್ ಮ್ಯಾಟ್ರಿಕ್ಸ್ ಅದನ್ನು ಕೂಡ ಜನರೇಟ್ ಮಾಡಿದ್ದೀನಿ. ಸೊ ಅದಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಈಗ ಬಿ ಇನ್ವರ್ಸ್ ಗೊತ್ತಿದೆ, ಎ ಗೊತ್ತಿದೆ, ಬಿ ಗೊತ್ತಿದೆ. ಸೊ ಅಷ್ಟನ್ನು ಕೂಡ ಅಪ್ಲೈ ಮಾಡ್ತಾ ಹೋಗೋಣ. ಬಿ ಇನ್ವರ್ಸ್ ಎ ಬಿ ವಿಚ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 5 ಇಂಟು 1 1 -3 2. ಇದೇನಿದು ಬಿ ಇನ್ವರ್ಸ್. ನೆಕ್ಸ್ಟ್ ಎ ವ್ಯಾಲ್ಯೂ ಎಲ್ಲಿ, ಇಲ್ಲಿದೆ ಕ್ವಶನ್ ಅಲ್ಲಿ. ಸೊ ಎ ವ್ಯಾಲ್ಯೂ ಹಾಕಿ 1 2 3 2. ನೆಕ್ಸ್ಟ್ ಬಿ ವ್ಯಾಲ್ಯೂ ಇಲ್ಲಿದೆ 2 -1 3 1. ಸೊ ಫಸ್ಟ್ ಇವರಿಬ್ರನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಸೊ 1/5 ಅದೇ ರೀತಿ ಉಳ್ಕೊಳುತ್ತೆ, 1 1 -3 2 ಕೂಡ ಅದೇ ರೀತಿ ಉಳ್ಕೊಂತು. 1 ಈ ರೀತಿ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 1 2 1 2 1 2 1 2. ಸೊ ತೋರಿಸ್ತೀನಿ ನೋಡಿ. 1 into 2 will be 2, 3 2s are 6 plus 6. ನೆಕ್ಸ್ಟ್ 1 into -1 -1, 2 1s are 2. ನೆಕ್ಸ್ಟ್ 3 2s are 6 plus 3 2s are 6. 3 into -1 ಏನು, -3. 2 into 1 will be 2. ಸೊ ಫೈನಲ್ ವ್ಯಾಲ್ಯೂ ಏನಂತೆ, 1 ಡಿವೈಡೆಡ್ ಬೈ 5, 1 1 -3 2. 6 plus 2 will be 8, -1 plus 2 ಅಂತಂದ್ರೆ ಏನಾಯ್ತು, 1 ಉಳ್ಕೊಳುತ್ತೆ. ನೆಕ್ಸ್ಟ್ 6 plus 6 ಏನಾಯ್ತು 12, -3 plus 2, ಸೊ ಇಟ್ ವಿಲ್ ಬಿ -1. ಸೊ ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 1/5. 1 into 8 will be 8, 12 ones are 12. 1 into 1 will be 1, minus 1 into -1 ಏನಾಗುತ್ತೆ, -1. -3 into 8, 8 ones are 8, 8 2s are 16, 8 3s are 24. So -24 plus
12 into 2, 12 ones are 12, 12 twos are 24. Next, minus 3 into 1 ಏನಾಗುತ್ತೆ minus 3, 2 into minus 1 ಏನಾಗುತ್ತೆ minus 2. ಸೊ ಇವಾಗ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಿ, which will be equal to 1 by 5 into 12 plus 8 ಏನಾಗುತ್ತೆ 20, 1 minus 1 will be 0, 20 plus 24 minus 24 ಕ್ಯಾನ್ಸಲ್ ಆಗಿ 0 ಆಗುತ್ತೆ, minus 3 minus 2. ಸೊ minus 3 minus 2 ಅಂತ ಅಂದ್ರೆ ಏನಾಯ್ತು minus 5. Okay, minus into minus plus but greater sign is minus, so 3 plus 2 will be 5. ಸೊ ಇವಾಗ ನೋಡಿ ಈ 5 ಇದೆಯಲ್ಲ 1 divided by 5 ಇರೋದು ಅಂತ ಅಂದ್ರೆ ಒಳಗಡೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ 20 by 5, 0 divided by 5, 0 ಅನ್ನ ನೀವು ಡಿವೈಡ್ ಮಾಡ್ರಿ ಮಲ್ಟಿಪ್ಲೈ ಮಾಡ್ರಿ 0 ನೇ, ಸೊ minus 5 divided by 5. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ 20 divided by 5 ಅಂತ ಅಂದ್ರೆ 4, 5 4s are 20, 0 0 minus 1. ಸೊ ಇವಾಗ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹೌದು, ಯಾಕೆ ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾದ್ರೂ ಆಗಿರಲಿ, ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳು ಏನಾದ್ರೂ ಆಗಿರಲಿ, ಅದನ್ನ ಬಿಟ್ಟು ಇನ್ನೆರಡು ವ್ಯಾಲ್ಯೂ ಇರುತ್ತಲ್ಲ ಅದು 0 ಆಗಿರ್ಬೇಕು, ಅವಾಗ ಇದನ್ನ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ನಾನ್ ಝೀರೋ ಅಂಡ್ ದಿ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ನಾನ್ ಝೀರೋ, ಮತ್ತೆ ಉಳಿದಿರುವಂತಹ ವ್ಯಾಲ್ಯೂಗಳು 0 ಆಗಿದೆ. ಸೊ ದಿಸ್ ಈಸ್ ದ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ಏನು ಬಿ ಇನ್ವರ್ಸ್ ಆಫ್ ಎ ಬಿ ವ್ಯಾಲ್ಯೂ ಇಲ್ಲಿ ಸಿಕ್ಕಿದೆ, ದಿಸ್ ಈಸ್ ದ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕನ್ಕ್ಲೂಡ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಸೊ ನೋಡಿ 4 ಸ್ಟೆಪ್ ಅನ್ನ ಯೂಸ್ ಮಾಡಿರೋದು, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ, ನಿಮಗೂ ಈಸಿ ಆಗ್ತಾ ಹೋಗುತ್ತೆ. ಸೊ ಒಂದೆರಡು ಮೂರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ. ಸೊ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಮಾಡೆಲ್ ಪೇಪರ್ ಕ್ವಶನ್ ಕೂಡ ಸಾಲ್ವ್ ಮಾಡಿರ್ತೀನಿ, ಸೊ ಅದ್ರ ವಿಡಿಯೋ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.